ನಮಸ್ಕಾರ ರವಿಶಂಕರ್. ನಮಸ್ಕಾರ. ವೀಕ್ಷಕರೇ, ರವಿಶಂಕರ್ ಅಂತ ಖ್ಯಾತ ವಕೀಲರು, ನನಗೆ ಕಳೆದ ಒಂದು 15 ವರ್ಷದ ಪರಿಚಯ, ಒಳ್ಳೆ ಗೆಳೆಯರು. ನನಗೆ ಹಲವಾರು ಕೇಸ್ಗಳಲ್ಲಿ ನನ್ನ ಜೊತೆ ನಿಂತಿದ್ದವರು. ಸೊ ಈಗ ನಿಮ್ಗೆ ಏನು ಇಂಟ್ರೊಡಕ್ಷನ್ ಕೊಟ್ಟೆ, ಅದರ ಬಗ್ಗೆ ಇವ್ರಿಗೆ ನನಗಿನ್ನ ಹೆಚ್ಚಿನ ಮಾಹಿತಿ ಇದೆ ಅಂತ ಅನ್ಕೊಂಡಿದ್ದೀನಿ. ನಾವು ಮೊನ್ನೆ ಮಾತಾಡ್ತಿದ್ದಾಗ ಈ ನಿತ್ಯಾನಂದ ಆಶ್ರಮ, ನಿತ್ಯಾನಂದ ಸ್ವಾಮಿ, ನಿತ್ಯಾನಂದ ಗುರುಗಳು, ದೇವಮಾನವ, ಏನೇನ್ ಕರೀತಾರೆ ಜನಗಳು ಕರೀತಾರೆ, ಅವ್ರಿಗೂ ನಿಮಗೂ ಹೇಗೆ ಸಂಪರ್ಕ? ನೀವು ಅವ್ರಿಗೇನಾದ್ರೂ ಕಾನೂನು ಸಲಹೆಗಳನ್ನ ಕೊಟ್ಟಿದ್ರಾ? ಅವ್ರ ಪರಿಚಯ ಆಗೋದಿಕ್ಕೆ ಅವ್ರ ಆಶ್ರಮದವರೇ ನಿಮ್ಮನ್ನ ಸಂಪರ್ಕಿಸಿದ್ರ, ಅಥವಾ ನೀವಾಗಿ ಹೋಗ್ಬಿಟ್ಟು ಸುಮೋಟೋ ಅಂತ ಹೇಳ್ತೀರಲ್ಲ ನಿಮ್ಮ ಭಾಷೆನಲ್ಲಿ, ನೀವಾಗೇ ಹೋಗಿ ಅವ್ರನ್ನ ಸಂಪರ್ಕಿಸಿ ಅವ್ರನ್ನ ಸುಮಾರು ಕೇಸಸ್ಗಳನ್ನ ಸುಮಾರು ಅಡ್ವೊಕೇಟ್ಗಳು ಸುಮೋಟೋ ಹೋಗಿ ಕೇಸ್ಗಳನ್ನ ತಗೊಳ್ತಾರೆ ಅವರು, ಅದು ನಿಮಗೆ ಗೊತ್ತಿರೋ ವಿಷಯನೇ. ಆ ರೀತಿ ನೀವೇನಾದ್ರೂ ಹೋಗಿ ಅವರ ಕೇಸ್ನ ಅಟೆಂಡ್ ಮಾಡಿದ್ರ? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಖಂಡಿತ. 2011-12 ಇಲ್ಲಿ ಬ್ಯಾಂಗ್ಳೂರು ಹೈಕೋರ್ಟಲ್ಲಿ ನಾನು 4 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಹಾಕಿದ್ದೆ. ಅದು ಆಗ ತುಂಬಾ ಪ್ರಚಾರ ಆಗಿತ್ತು, ಮತ್ತೆ ಪ್ರಬಲವಾಗಿರುವಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು. ಒಂದು, ಬೆಂಗಳೂರಿನಲ್ಲಿರತಕ್ಕಂತಹ ಕೆರೆಗಳು ಯಾವ ರೀತಿ ಕಡಿಮೆ ಆಗೋಗಿದೆ, 2600 ಕೆರೆಗಳು ಹೇಗೆ 260 ಕೆರೆಗಳು ಆಗಿದೆ, ಮತ್ತೆ ಅದನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ವಿ. ಅದಾದ್ಮೇಲೆ ಈ ಆರೋಗ್ಯದ ಕಾಳಜಿ ಇಟ್ಕೊಂಡು ಟೊಬ್ಯಾಕೋ ಕಂಟ್ರೋಲ್ ಮೇಲೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ವಿ. ಇದು ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತೆ ಈ ಟಿವಿ ಚಾನೆಲ್ಸ್ ಅಲ್ಲಿ ಪ್ರಚಾರ ಆಗ್ತಾ ಇತ್ತು, ಬರ್ತಾ ಇತ್ತು, ಈ ರೀತಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದೀವಿ. ಇದ್ರ ಮಧ್ಯದಲ್ಲಿ ಒಂದು ಮೀಡಿಯಾ ಬಗ್ಗೆ ಕೂಡ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ವಿ. ಈ ತರ ಇರಬೇಕಾದ್ರೆ ಅದನ್ನ ಅವ್ರು ನೋಡಿದ್ದಾರೆ. ಯಾರು? ಈ ನಿತ್ಯಾನಂದ ಆಶ್ರಮದವರು ಇದ್ರ ಬಗ್ಗೆ ಬರತಂತ ನ್ಯೂಸ್ನ ಅವರು ನೋಡಿದ್ದಾರೆ. ಈ ನ್ಯೂಸ್ನ ನೋಡಿ ಅವ್ರಿಗೂ ಅದೇ ಸಮಯದಲ್ಲಿ ಅವ್ರ ಮೇಲೆ ಕೇಸ್ ಬಿದ್ದಿತ್ತು. ಅಂದ್ರೆ ಅವ್ರಿಗೆ ಇವಾಗ ಅವ್ರ ಮೇಲೆ ಒಂದು ರೇಪ್ ಕೇಸು ಬಿದ್ದಿತ್ತು. ಮತ್ತೆ ಸುಮಾರು ಕೇಸ್ಗಳು, ಮಕ್ಕಳು ಅಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ದುರುದ್ದೇಶದಿಂದ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೇಸ್ಗಳು ಬಿದ್ದಿತ್ತು. ಇದು ಯಾವ ರೀತಿ ಹೇಗ್ ಬಿದ್ದಿತ್ತು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಬಟ್ ಅವ್ರ ಸಂಪರ್ಕ ನನ್ಗೆ ಹೇಗಾಯ್ತು, ನಾನ್ ಹೇಗೆ ಅವ್ರ ಸಂಪರ್ಕದಲ್ಲಿ ಬಂದೆ ಅನ್ನೋದಕ್ಕೆ ನೀವು ಕೇಳೋದಕ್ಕೆ, ಅವ್ರ ಭಕ್ತರು, ನಿತ್ಯಾನಂದ ಆಶ್ರಮದಲ್ಲಿರ್ತಕ್ಕಂಥ ಭಕ್ತರು ಒಂದು 15 ಜನ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಈ 15 ಜನ, ನಾನು ಆಸ್ ಎ ಲಾಯರ್ ಆಗಿ ನಾನು ಪ್ರತಿಯೊಂದನ್ನು ಸಂದೇಹದಲ್ಲೇ ನೋಡ್ತೀನಿ. ಈಗ ಆಗ್ಲೇ ಅಲ್ಲಿ ನಿತ್ಯಾನಂದ ಮೇಲೆ ರೇಪ್ ಕೇಸ್ ಆಗಿದೆ, ಮತ್ತೆ ಅಲ್ಲಿ ಇರೋತಕ್ಕಂಥ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಗುರುಕುಲದ ಹೆಸರಲ್ಲಿ ಅಂತ ಹೇಳಿರೋದ್ರಿಂದ ನನಗೆ ಮೊದಲೇ ನಾನು ನೋಡೋದೇ ದುರ್ಬೀನ್ ಕಣ್ಣಲ್ಲಿ ನೋಡೋದು. ಸೊ ಆ ಕಾರಣದಿಂದ ಮೊದಲು ಇಬ್ಬರು ಬಂದು ನನ್ನ ಕರೆದಾಗ ನಾನು ಅದ್ರ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಬಂದು ನೋಡಿ, ನಮ್ಗೆ ಈ ರೀತಿ ತೊಂದರೆಗಳು ಆಗ್ತಾ ಇದೆ, ನಮ್ಮ ಮೇಲೆ ಇರ್ತಕ್ಕಂಥ ಆಪಾದನೆ ಎಲ್ಲ ಸುಳ್ಳು, ನಿತ್ಯಾನಂದ ಅವ್ರ ಮೇಲೆ ಇರ್ತಕ್ಕಂಥ ಆಪಾದನೆ ಸುಳ್ಳು, ಇದ್ರಲ್ಲಿ ಏನೋ ಒಂದು ಹಿಡನ್ ಅಜೆಂಡಾ ಅಡಗಿದೆ, ನಮ್ಮ ಆಶ್ರಮನ್ನ ಇದ್ ಮಾಡ್ಬೇಕು, ಮತ್ತೆ ನಮ್ಮ ಧರ್ಮನ ತುಳಿಬೇಕು ಅಂತ ಹೇಳಿ ಏನೋ ಒಂದು ಶಕ್ತಿ ಹಿಂದೆ ಕೆಲಸ ಮಾಡ್ತಾ ಇದೆ. ಆ ಕಾರಣದಿಂದ ನಮ್ಮ ಮೇಲೆ ಈ ಕೇಸ್ ಬಿದ್ದಿದೆ, ನೀವು ಬಂದು ಮಾತಾಡಿ ಇದ್ರ ಬಗ್ಗೆ ಅಂತ ಹೇಳಿದ್ರು. ಈ ಕೇಸ್ ತಗೊಳ್ಳಿ ಅಂತ ಹೇಳಿ ಫಸ್ಟ್ ಅದು ನನ್ನ ಹತ್ರ ಬಂದಿತ್ತು. ಈ ರೀತಿ ನಾನು ಅದ್ರ ಬಗ್ಗೆ ಕಾಳಜಿ ತಗೊಂಡಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ, ಎಲ್ಲ ಟಿವಿ ಚಾನೆಲ್ಗಳು ಇದೇ ನ್ಯೂಸ್ ಬರ್ತಾ ಇತ್ತು. ಈ ತರ ನಿತ್ಯಾನಂದ ಈ ತರ ರೇಪ್ ಕೇಸ್ ಅಲ್ಲಿ ಆರ್ತಿ ರಾವನ್ ಅವ್ರದ್ದು ರೇಪ್ ಕೇಸ್ ಆಗಿದೆ. ಆಕೆ ಮೊದಲು ಚಿತ್ರನಟಿ, ಹೌದು, ಆಕೆ ಅದು ಬೇರೆ ಕೇಸ್, ಅದು ಬೇರೆ ಕೇಸು. ಅದೇನು ರೇಪ್ ಕೇಸ್ ಅಂತ ಆಗಿಲ್ಲ, ಅದು ಬರೀ ಆರೋಪ ಅಷ್ಟೇ. ಅದು ಜೊತೆಗಿದ್ದು ಅದು ಒಪ್ಪಿಗೆಯಿಂದ ಇದ್ದ, ಅದು ಕನ್ಸೆನ್ಷುಯಲ್ ಅಂತ ಹೇಳಿ ಅದಾಯ್ತು. ನಾನು ಹೇಳ್ತೀನಿ. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಬಂದಾಗ ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ, ಬಿಟ್ಬಿಟ್ಟೆ. ಆದ್ರೂ ಅವ್ರು ಬಿಡದಂಗೆ ಒಂದ್ಸಾರಿ ಹೇಳಿದ್ರು, ನಾವು ಒಂದು 10 ಜನ ಬಂದು ತಮ್ಮನ್ನ ಕಾಣ್ಬೇಕು ಅಂತಿದ್ದೀವಿ, ಇದೇ ನಿತ್ಯಾನಂದ ಆಶ್ರಮದ ಬಗ್ಗೆನೆ, ನಿತ್ಯಾನಂದ ಅವ್ರ ಬಗ್ಗೆನೆ ಮಾತಾಡೋದಿದೆ, ನಾವು ಯಾರು ಅಂತ ನಾನು ಹೇಳಿದೆ ಆಗೋದಿಲ್ಲ ಅಂತ ಹೇಳಿದೆ.
ಏನಕ್ಕೆ ಸುಮ್ನೆ ಇದು ಆಂಟಿ ಸೋಷಿಯಲ್ ಅಂತ ಹೇಳಿ ಒಂದು ಆಲ್ರೆಡಿ ಬಿಂಬಿಸಾಗಿತ್ತು ಅವ್ರನ್ನ, ರಬ್ಬರ್ ಸ್ಟಾಂಪ್ ಬಿದ್ದೋಗಿತ್ತು. ಸೊ ನಾನು ಆಗೋದಿಲ್ಲ ಅಂತ ಹೇಳಿದೆ. ನಾನು ಹಾಕಿರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳೆಲ್ಲ ಕೂಡ ಬಂದ್ಬಿಟ್ಟು ಸಮಾಜಕ್ಕೆ ಕಳಕಳಿ ಇರುವಂತ, ಸಮಾಜಕ್ಕೆ ಕಾಳಜಿ ಇರುವಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಹಾಕಿದ್ದೇನೆ ಹೊರತು ನಾನು ಇಲ್ಲ ನಾನು ಆಗೋದಿಲ್ಲ. ಇಲ್ಲ ನಾವು ಬರ್ತಾ ಇದೀವಿ ನೋಡಿ, ನಮ್ಮ ಬಯೋಡೇಟಾನ ಕಳಿಸ್ತೀವಿ ಅಂತ ಹೇಳಿ ಒಂದು 10 ಬಯೋಡೇಟಾ ನನ್ನ ಹತ್ರ ಬಂತು. ಭಕ್ತರ ಬಯೋಡೇಟಾ, ಭಕ್ತರದ್ದು ಬಯೋಡೇಟಾ. ಅದರಲ್ಲಿ ರಿಟೈರ್ಡ್ IAS ಆಫೀಸರ್, ಸೀನಿಯರ್ ಆಡಿಟರ್ಸ್, ಇಂಡಸ್ಟ್ರಿಯಲಿಸ್ಟ್, ಡಾಕ್ಟರ್ಸ್, ಈ ರೀತಿ ಸಿವಿಲ್ ಇದರ ಸರ್ವಿಸ್ ಅಲ್ಲಿ ಇದ್ದಂತವ್ರು, ರಿಟೈರ್ಡ್ ಪೊಲೀಸ್ ಆಫೀಸರ್ಸ್, ಅದೇ IAS IPS. ಸೊ ಇವರೆಲ್ಲ ಬಂದು ನೋಡ್ಬೇಕು, ನಾವೆಲ್ಲ ನಿತ್ಯಾನಂದ ಅವ್ರ ಭಕ್ತರು, ಅವ್ರ ಅನುಯಾಯಿಗಳು. ನಾವು ಸುಮ್ನೆ ಹಾಗೆ ಅನುಯಾಯಿಗಳಾಗಕ್ ಸಾಧ್ಯ ಇಲ್ಲ. ಅವ್ರು ಈ ರೀತಿ ಯಾವುದೇ ಒಂದು ಕೃತ್ಯ ಎಸಗಿಲ್ಲ, ನೀವು ನಮ್ಮನ್ನ ಕೇಳಿ ನಮ್ಗೆ ಆಡಿಯನ್ಸ್ ಕೊಡಿ ಅಂತ ಹೇಳಿ 10 ಬಯೋಡೇಟಾ ನನ್ನ ಟೇಬಲ್ ಅಲ್ಲಿ ಬಂತು. ನಾನು ಅವ್ರದೆಲ್ಲ ನೋಡಿದ್ರೆ ಎಲ್ಲ ಟಾಪ್ ಹೈಲಿ ಎಜುಕೇಟೆಡ್ ಪೀಪಲ್, ಸೊಸೈಟಿನಲ್ಲಿ ಒಂಥರ ಮರ್ಯಾದಸ್ಥರು ಇರುವಂತ ಇವರು. ಸರಿ, ಆಗ ನನಗೆ ಏನು ಈ ಸರಿ ವಿಚಾರಿಸೋಣ ಏನ್ ವಿಷಯ ಅಂತ ಹೇಳಿ ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟೆ. ಇರ್ಬೋದು, ಬನ್ನಿ ತಾವೆಲ್ಲ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟೆ. ಅಪಾಯಿಂಟ್ಮೆಂಟ್ ಕೊಟ್ಟಿದ ತರನೇ ಅವ್ರೊಂದು 15 ಜನ ಬಂದ್ರು ನಮ್ಮ ಆಫೀಸ್ಗೆ. ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ಇತ್ತು ನಮ್ಮ ಆಫೀಸ್ ಅವಾಗ. ಅಲ್ಲಿಗೆ ಬಂದ್ರು, 15 ಜನ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿರುವಂಥದ್ದು, ಅವ್ರು ನೋಡಿರುವಂಥದ್ದು, ಅವ್ರು ತಿಳ್ಕೊಂಡಿರುವಂಥದ್ದು ನಿತ್ಯಾನಂದ ಸ್ವಾಮಿ ಬಗ್ಗೆ ಮತ್ತೆ ಧರ್ಮಪೀಠದ ಬಗ್ಗೆ ನನಗೆ ವಿವರಣೆ ಕೊಟ್ಟು ಹೇಳಿ, ಇದು ನೋಡಿ ಆರ್ತಿ ರಾವ್ ಅಂತ ಏನು ಆಕೆ ಆರೋಪ ಮಾಡಿದಾಳೆ ಅದು ಸುಳ್ಳು ಅನ್ನೋದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ತಂದಿದ್ರು. ಈ ಆರ್ತಿ ರಾವ್ ಏನು, ಈಗ ಶಿ ಇಸ್ ಎ ಡ್ಯುಯಲ್ ಸಿಟಿಸನ್ ಅಂದ್ರೆ US ಅಲ್ಲೂ ಆಕೆ ಸಿಟಿಸನ್, ನಮ್ಮ ಭಾರತ ದೇಶದಲ್ಲೂ ಆಕೆ ಸಿಟಿಸನ್. ಆಯ್ತಾ, ಈಕೆ ಬಂದ್ಬಿಟ್ಟು ಆಶ್ರಮದಲ್ಲಿ ಇದ್ಕೊಂಡೆ ಆಶ್ರಮಕ್ಕೆ ವಿರುದ್ಧವಾಗಿ ಏನು ಈ ಪ್ಲಾನ್ ಮಾಡಿ ಈ ಧರ್ಮನ ತುಳಿಬೇಕು ಅಂತ ಹೇಳಿ ಬೇರೆ ಯಾವುದೋ ಇದರಲ್ಲಿ ಆಕೆ ಇನ್ವಾಲ್ವ್ ಆಗಿ ಹಣ ಮಾಡ್ಕೊಳ್ಳೋ ದೃಷ್ಟಿಯಿಂದ ಆಕೆ ಬಂದು ಈ ಕೇಸ್ನ ಹಾಕಿದಾಳೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕೆ ನನಗೆ ಕೆಲವು ಡಾಕ್ಯುಮೆಂಟ್ಸ್ ಕೊಟ್ರು. ನಾನೀಗ ನಿಮ್ಮ ಹತ್ರ ಏನ್ ಹೇಳ್ತಾ ಇದ್ದೀನಿ, ಎಲ್ಲ ನನಗೆ ಸಿಕ್ಕಿರೋಂಥ ಡಾಕ್ಯುಮೆಂಟ್ಸ್. ಆರ್ತಿ ರಾವ್ ಇವಾಗ US ಕೋರ್ಟಲ್ಲಿ ಕೆಲವು ಡಿಸಿಷನ್ಸ್ ಆಗಿದೆ ಆರ್ತಿ ರಾವ್ ಮೇಲೆ. ಅಲ್ಲಿ ಬಂದ್ಬಿಟ್ಟು ಈಕೆ ಎಷ್ಟೋ $1,00,000 ಕಟ್ಟಬೇಕು ಫೈನ್ ಅಂತ ಹೇಳಿ ಇದೇ ನಿತ್ಯಾನಂದ ಧ್ಯಾನಪೀಠಂ ಅವರು ಹಾಕಿರೋ ಕೇಸಲ್ಲಿ ಈಕೆ ಆರೋಪಿ ಅಂತ ಹೇಳಿ ಈಕೆ ಹೇಳಿರೋ ಸುಳ್ಳು ಆರೋಪ, ನಿತ್ಯಾನಂದ ಅವರ ಪೀಠದ ಮೇಲೆ ಹೇಳಿರುವಂತದ್ದು ಸುಳ್ಳು ಆರೋಪ ಅಂತ ಹೇಳಿ ಅಲ್ಲಿ ಸಾಬೀತಾಗಿದೆ. ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಆದಷ್ಟು ಕೊಟ್ಟು ನನಗೆ ಅವರು ಹೇಳಿದ್ರು, ನೋಡಿ ಈ ರೀತಿ ಇದೆ ಅಂತ ಹೇಳಿದ್ರು. ಸರಿ, ನಾನು ಅದೆಲ್ಲ ನೋಡಿದೆ, ಅದೆಲ್ಲ US ಕೊಟ್ಟು ನನಗೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಾನು ನೋಡಿದೆ. ಇವಾಗ ಇಲ್ಲಿ ಭಾರತ ದೇಶದಲ್ಲಿರೋ ಆರ್ತಿ ರಾವ್ ಅದೇ ಆರ್ತಿ ರಾವ, ಆ ಆರ್ತಿ ರಾವ್ ಬೇರೆ, ಈ ಆರ್ತಿ ರಾವ್ ಬೇರೆನಾ? ಅವ್ರ ಐಡೆಂಟಿಟಿ ಎಲ್ಲ ಬಂದ್ಬಿಟ್ಟು ಅದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಗೆ ಬಿಟ್ಟಿರುವಂತ ವಿಷಯ. ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ, ಅದು ನನ್ನ ಹತ್ರ ಇರೋ ಡಾಕ್ಯುಮೆಂಟೇಶನ್, ನಾನ್ ನೋಡಿರ್ತಕ್ಕಂಥದ್ದು, ಮತ್ತೆ ನಾನು ಏನು ಲೀಗಲ್ ಅಡ್ವೈಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ, ನನ್ನ ಹತ್ರ ಏನ್ ಡಾಕ್ಯುಮೆಂಟೇಶನ್ಸ್ ಇದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇದರಿಂದ ಯಾವುದೇ ಕೋರ್ಟ್ ಕೇಸ್ಗೆ ಇನ್ಫ್ಲೂಯೆನ್ಸ್ ಮಾಡೋದು ಅಥವಾ ನಾವು ಯಾವುದೇ ರೀತಿಯಾದಂತ ಒಂದು ಹೊರಗಿನಿಂದ ಅದನ್ನ ನೋಡುವಂಥದ್ದು, ಜುಡಿಷಿಯಲ್ ದೃಷ್ಟಿಯಲ್ಲಿ ನೋಡುವಂಥದ್ದು ಅಲ್ಲ. ತರ್ಕ, ಆರ್ಗ್ಯುಮೆಂಟ್ಸ್ ಸೇಕ್ ಮತ್ತೆ ಡಾಕ್ಯುಮೆಂಟೇಶನ್ ಎವಿಡೆನ್ಸ್ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ಸೊ US ಕೋರ್ಟ್ ಅಲ್ಲಿ ಈ ಆರ್ತಿ ರಾವ್ ಅನ್ನೋರ್ ಬಗ್ಗೆ ಕೇಸ್ ಹಾಕೊಟ್ಟಿದ್ದಾರೆ. ಯಾರು? ಧ್ಯಾನಪೀಠ ಅವರು ಹಾಕಿರೋದು US ಅಲ್ಲಿ. ಯಾಕಂದ್ರೆ ಆಕೆ ಅಲ್ಲೂ ಸಿಟಿಸನ್, ಇವ್ರದ್ದು ಅಲ್ಲಿ ಪೀಠ ಅಲ್ಲಿದೆ. ಸೊ ಆ ಕಾರಣದಿಂದ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಅದನ್ನ ಅಲ್ಲಿ ಶೀಘ್ರಗತಿಯಲ್ಲಿ ಇತ್ಯರ್ಥ ಮಾಡಿದ್ದು. ಅಲ್ಲಿ ಆ ರೀತಿ ಇದೆ, ನ್ಯಾಯಾಂಗ ವ್ಯವಸ್ಥೆ ಆ ರೀತಿ ಇದೆ. ಸೊ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಆ ರೀತಿ ಇಲ್ಲ, ಆ ರೀತಿ ಆಗ್ಬೇಕು ಅನ್ನೋದು ನಮ್ಮ ಆಶಯ. ಇವಾಗ ನೋಡಿ, ಈಗ ಸ್ವಾಮಿ ನಿತ್ಯಾನಂದ ಬಂದು ನಮ್ಮ ದೇಶದಿಂದ ಪಲಾಯನ ಮಾಡಿದ್ದಾರೆ, ಅದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ನ್ಯಾಯ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಿತ್ಯಾನಂದ ಯಾರನ್ನೋ ರೇಪ್ ಮಾಡಿದ್ದಾರೆ ಅಂತ ಹೇಳುದು ಒಂದು ಅಕ್ಯೂಸೇಷನ್ ಅಷ್ಟೇ, ಆರೋಪ ಅಷ್ಟೇ. ಅವರು ರೇಪ್ ಮಾಡಿರೋದನ್ನ ನೀವು ನೋಡಿಲ್ಲ, ನಾವು ನೋಡಿಲ್ಲ, ಕೋರ್ಟ್ ಅಲ್ಲಿ ಜಡ್ಜು ನೋಡಿಲ್ಲ, ಆಪೋಸಿಟ್ ಲಾಯರ್ಸ್, ಗವರ್ಮೆಂಟ್ ಲಾಯರ್ಸ್ ನೋಡಿಲ್ಲ. ಆರ್ತಿ ರಾವನ್ನ ಆಕೆ ಬಂದು ಆರೋಪ ಮಾಡಿದಾರೆ ಅಷ್ಟೇ. ಅದು ಟ್ರಯಲ್ ಆದ್ಮೇಲೆ ಮಾತ್ರನೇ ಈತ ಅಪರಾಧಿ ಅಥವಾ ನಿರಪರಾಧಿ ಅಂತ ಪ್ರೂವ್ ಮಾಡೋದು.
ಅದರಿಗೂ ಹಿ ಈಸ್ ಓನ್ಲಿ ಎನ್ ಅಕ್ಯೂಸ್ಡ್ ಆಫ್ ರೇಪ್ ಅಷ್ಟೇ. ನಾವು ಅಷ್ಟಕ್ಕೆ, ನಾನು ಲೀಗಲ್ ಆಗಿ ಅಷ್ಟಕ್ಕೆ ಮಿತಿ ಅಪರಾಧಿ ಆಗಿಲ್ಲ, ಆರೋಪಿ ಅಷ್ಟೇ. ಆದ್ರೆ ಎಲ್ಲ ಇದ್ರಲ್ಲೂ ಅಪರಾಧಿ ಅಂತೇಳಿ ಸೀಲ್ ಮಾಡ್ಬಿಟ್ಟಿದ್ರು. ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕೇಳಿದ್ರಿ ಮೀಡಿಯಾದಲ್ಲಿ ಯಾವುದು ಅಂತ ಕೇಳಿದ್ರೆ ನೀವು, ಆಯ್ತಾ, ರೇಪಿಸ್ಟ್ ಅಂತಾನೆ ಬರ್ತಾ ಇತ್ತು, ಆಯ್ತಾ. ಅದಿರ್ಲಿ, ಅದು ಇನ್ನೊಂದ್ ದಿನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಈ ರೀತಿ ಪರಿಸ್ಥಿತಿ ಇರ್ಬೇಕಾದ್ರೆ ನಾನು ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಅವ್ರು ನನ್ನ ಆಶ್ರಮಕ್ಕೆ ಕರೆದ್ರು. ನಾನು ಅದನ್ನೆಲ್ಲ ಕುಲಂಕುಷವಾಗಿ ನೋಡಿ ನಾನು ಆಶ್ರಮಕ್ಕೆ ಹೋದೆ. ಅಲ್ಲಿಗೆ ಹೋಗ್ಬೇಕಾದ್ರೂ ನಾನು ಸಂದೇಹದಲ್ಲೇ ಹೋದೆ. ಸಂದೇಹ ಅನ್ನೋದು ಸಂದೇಹ ಇದ್ದಷ್ಟು ಕ್ಲಾರಿಫಿಕೇಶನ್ ಸಿಗತ್ತೆ ಅನ್ನೋದು ನಂದು ಉದ್ದೇಶ. ಹೌದು. ನಾನು ಅಲ್ಲಿ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಕೂಡ ನಮ್ಮ ಮನೆಯಲ್ಲಿ ಕೂಡ ನನಗೆ ಅವರು ಒಪ್ಕೊಳ್ತಾ ಇರಲಿಲ್ಲ, ಏನಕ್ಕೆ ಇಲ್ಲಿಗೆ ಹೋಗ್ತಾರೆ, ಏನಕ್ಕೆ ಆ ರೀತಿ ಒಂದು ಇದಾಗೋಗಿತ್ತು. ಹೌದು. ಸರಿ, ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸಸ್ ಆಯ್ತು, ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಹೌದು.